ಸೊಸೆ ಸುಮ್ಮನೆ ನೀನು ಅವ್ರ ಮನೆಗೆ ಹೋಯ್ತೀಯ, ಸಾವುಕಾರನ ಮನೆಗೆ ಹಿಂಗೆ ಗೊತ್ತೀಯ. ಯಾವತ್ತಿಂದ ಹೇಳ್ತಾ ಇದೆಯಾ ನನ್ನ ಗಂಡನೂ ಒಂದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಹೇಳೋದೇನೇ ಆಯಿತು, ಒಂದು ಮಾಡೋದಂತೂ ಮಾಡ್ತಾನೇ ಇಲ್ಲ ನೀನಂತೂ. ಹೆಂಗಾರ ಮಾಡ್ಬಿಟ್ಟು ನಿಮ್ಮ ಮಾವಯ್ಯನ ಒಂದು ಮಾಡು. ಹೆಂಗೋ ಅವ್ರೇನಾರ ನನ್ನ ಜೊತೆಗೆ ಬಂದರು ಅಂದರೆ ಏನೋ ಲಕ್ಷ ಬಂದಂಗೆ ನಾವಿಬ್ರು ಕುಂತ್ಕೊಂಡು ತಿನ್ಬೋದು ನೋಡು. ಸಾವುಕಾರೊಬ್ರು ನಮ್ಮ ಜೊತೆಗೆ ಬಂದರು ಅಂದರೆ ಎಲ್ಲನೂ ನಮಗೆ ಸಿಗ್ತದೆ. ಯೋಚನೆ ಮಾಡು. ನಾನೇ ನನಗೋಸ್ಕರ ಮಾತ್ರ ಹೇಳ್ತಿಲ್ಲ, ನಿನಗೋಸ್ಕರವೇ ಸೇರಿ ನೀನೇ ಹೇಳ್ತಾ ಇವನಿ. ನನ್ನ ಮಾತು ಕೇಳು. ಹೆಂಗಾರ ಮಾಡಿ ಒಂದಾಗ ಥರ ಮಾಡ್ಬೇಕು ನೀನು, ಸರಿನಾ? ಹಂಗೆ ನೋಡಮ್ಮ, ಅವಾಗ ನಮ್ಮ ಮನೆ ಉದ್ಧಾರ ಆಯ್ತದೆ. ಅವರು ಭಾಳ ಬುದ್ಧಿವಂತರು ನನ್ನ ಗಂಡ. ಅವ್ನು ಹೆಂಗೆ ಬೇಕಾದ್ರು ಸಂಪಾದನೆ ಮಾಡಿ ಹೆಂಗೆ ಬೇಕಾದ್ರು ನಮ್ಮನ್ನ ಕೆಳಗಡೆ ಬಿದ್ದಿರೋ ನಮ್ಮನ್ನ ಮ್ಯಾಲು ಕೆತ್ತಾನೆ ಅಂಥ ಬುದ್ಧಿವಂತ ನನ್ನ ಗಂಡ. ಅದಕ್ಕೆ ಹೇಳ್ತಿರೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ನೀನು. ಟೈಮ್ ವೇಸ್ಟ್ ಮಾಡಿದಂಗೆ ಹೆಂಗನ ಮಾಡಿ ನಾನು ಹಂಗೆ ನನ್ನ ಗಂಡನ ಇಬ್ರುನೂ ಒಂದು ಮಾಡಿ ನೀನು. ಅತ್ತೆ, ಇಷ್ಟು ದಿನ ಬರೀ ಸಾಮಾನು ಕತ್ಕೊಬರೋದ್ರಾಗೆ ನೀನು ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಕಣತ್ತೆ. ಈಗ ನೋಡ್ತಾ ಇರು, ಎಲ್ಲ ಬಿಟ್ಬಿಟ್ಟು ಏನಾರ ಬ್ಯಾರೇದೇನಾರೂ ಮಾಡ್ತೀನಿ. ಈಗ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿ ನಿಮ್ಮ ತಕ್ಕೆ ನೀನು ಬರಂಗೆ ಮಾಡ್ತೀನಿ. ಯು ಡೋಂಟ್ ವರಿ ಅತ್ತೆ, ನಾನು ಇದೀನಲ್ಲ. ನಾನು ಅವ್ರ ಮನೆಯಲ್ಲಿ ಹೆಂಗಿದ್ದೀನಿ ಅಂದರೆ ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ನೋಡಿದ್ರೆ ಎಲ್ಲರೂ ಹೊಗಳ್ತಾನೇ ಇರ್ತಾರೆ. ಎಷ್ಟು ಒಳ್ಳೆಯವಳಮ್ಮ ನೀನು, ಎಷ್ಟು ಒಳ್ಳೆಯವಳಮ್ಮ ನೀನು ಅಂತ ಎಲ್ರಿಗೂ ಹೊಗಳೋದೇ ನೀನು ಯಾ ಕೆಲಸ ಕಣತ್ತೆ. ಈಗ ನೋಡ್ತಾ ಇರ್ರಿ, ಆದಷ್ಟು ಬೇಗ ಮಾವನ್ನು ನಿಮ್ಮನ್ನು ಒಂದು ಮಾಡೋ ಜವಾಬ್ದಾರಿ ನಂದು, ಸರಿನಾ? ಸರಿ ಕಣ್ಸೊಸೆ, ಆಯಿತು. ಹಾಂ ಸರಿ ಅತ್ತೆ. ಕಷ್ಟ ಇನ್ನು ಯಾರು ದಿಕ್ಕು ನಮಗೆ, ಗಂಡ ನೀನು ಯಾ ದಿಕ್ಕು ನಮಗೆ. ಬಿಟ್ರೆ ಇನ್ನು ಯಾರು ದಿಕ್ಕು ಹೇಳು? ಯಾರು ದಿಕ್ಕಿಲ್ಲ, ಯಾರೂ ಇಲ್ಲ. ಹೆಂಗೋ ಬಿಡು, ನನ್ನ ಗಂಡ ನೀನು ಹೆಂಗೋ ಎಲ್ಲ ಸರ್ವ್ ಮಾಡ್ಕೊತಾನಲ್ಲ, ಅಷ್ಟೇ ನೀನು ಸಾಕು. ನನ್ನ ಗಂಡ ಒಬ್ಬನಂತಾಗಿದ್ರೆ ಅಪ್ಪ ಕೋಟಿ ರೂಪಾಯಿ ಸಿಕ್ದಂಗೆ ನೀನು. ಅತ್ತೆ, ನಿಮ್ಮ ಹತ್ರ ನಾನೇನೋ ಕೇಳಬೇಕಿತ್ತು. ಏನೋ ಏನಾರ ಕಾಸ್ಕೀಸ್ ಏನಾರ ಬೇಕಿತ್ತಾ? ಅತ್ತೆ, ನಾನು ಏನು ಅನ್ಕೊಂಡಿದ್ರೆ ನೀವು, ನಾನು ಏನಾರ ನಿಮ್ಮ ಮನೆ ಕಾಸ್ಕೀಸ್ಗೆನಾರ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರಾ? ನಿಮ್ಮ ಪ್ರೀತಿಗೆ ಅಷ್ಟೇ ನಾನು ಕೆಲಸ ಮಾಡ್ತಿರೋದು. ಈ ಕಾಸು ಗೀಸು ಎಲ್ಲ ಏನು ಬೇಡ ಅತ್ತೆ ನನಗೆ. ನನಗೇನು ಮತ್ತೆ ಅನ್ಕೊಂಡ್ರೆ ಇಷ್ಟ ಇಲ್ಲ. ನಿಮ್ಮ ಅನ್ಕೊಂಡ್ರೆ ನಿನಗೆ ಶಾನೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೆ ನಾನಂತೂ ನಿಮ್ಮನ್ನೇ ನಿನಗೆ ಶಾನೆ ಇಷ್ಟಪಡ್ತೀನಿ ನಾನಂತೂ. ಅದಕ್ಕೆ ಒಂದು ನಮ್ಮ ಅತ್ತೆಗೂ ಮಾಡ್ಕೊಡೋಕ್ಕಿಲ್ಲ, ಅಷ್ಟು ಸಹಾಯ ನಿಮಗೆ ಮಾಡ್ಕೊಡೋದು. ನಿಮ್ಮ ಮನೆಯವ್ರಿಗೆ ಯಾರಿಗೂ ನಾನು ಅನ್ಕೊಂಡ್ರಾಗಲ್ಲ. ಆದ್ರೂ ನಾವು ನಿನಗೋಸ್ಕರ ಅಲ್ಲ, ನಿಮಗೋಸ್ಕರ ಅಂತ ನಿನಗೆ ಇರೋದತ್ತೆ. ದುಡ್ಡು ಕಾಸು ಎಲ್ಲ ಏನು ಬೇಡ. ಏನೋ ವಿಷಯ ಹೇಳ್ಬೇಕಿತ್ತು ಕಣತ್ತೆ. ಅದು ನಾನು ಹೇಳಿದ್ರೆ ನೀವು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ ತಾನೇ? ಹೇಳವ, ಅದೇನೋ ಹೇಳು. ಅತ್ತೆ, ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಎಷ್ಟು ಪಿರೂತಿಯಿಂದ ನೋಡ್ಕೊತೀರಾ ಮಾವಯ್ಯನ. ಆದರೆ ಮಾವಯ್ಯ ಮಾತ್ರ ಅವ್ರ ದುರ್ಬುದ್ಧಿ ಮಾತ್ರ ಬಿಡೋದೇ ಇಲ್ಲ. ಯಾಕೆ? ಅಂಥದ್ದೇನು ಮಾಡಿದ್ರು ನನ್ನ ಗಂಡ? ಅವ್ರೇನು ಅಂಥದ್ದೆಲ್ಲ ಏನು ಮಾಡಿರಕ್ಕಿಲ್ವಲ್ಲ? ಅಂದರೆ ದುರ್ಬುದ್ಧಿ ಅಂದರೆ ಹಂಗಲ್ಲ. ಅದೇನು ಅಂದರೆ ನಿಮ್ಮ ಜೊತೆನೂ ಸಂದಕ್ಕಿರ್ತಾರೆ. ತೋಟದ ಹತ್ರ ಹೋಯ್ತಾರಲ್ಲ, ಅಲ್ಲಿ ನಮ್ಮ ಅತ್ತೆ ಜೊತೆನೂ ಸಂದಕ್ಕೇನೇ ಇರ್ತಾರೆ. ಅಯ್ಯೋ, ನಿಮ್ಮ ಅತ್ತೆ ನನ್ನ ಗಂಡ ಸರಿಯಾಗಿ ಮಾತಾಡಲ್ವಲ್ಲ, ಅದು ಹೆಂಗೆ ನನ್ನ ಗಂಡ ನಿಮ್ಮ ಅವಳ ಹತ್ರ ಇರ್ತಾನೆ? ಸಾಧ್ಯನೇ ಇಲ್ಲ. ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ನಾನು ಯಾಕತ್ತೆ ತಪ್ಪು ತಿಳ್ಕೊಳ್ಳಿ? ತಪ್ಪು ತಿಳ್ಕೊಂಡು ನನಗೇನಾರ ಲಾಭ ಆಯ್ತಾ ಹೇಳಿ? ಎಂಥ ಲಾಭನೂ ಇಲ್ಲ, ಏನೂ ಇಲ್ಲ. ನೋಡಿ, ನಾನು ಹಿಂಗೆ ಅಂತೀನಿ ಅಂತ ಅಲ್ಲ, ಅವ್ರಿಬ್ರು ಜೊತೆಗೆ ಮಾತಾಡೋದನ್ನ ಇಟ್ಕೊಂಡ್ರೆ ನಾನೇ ನೋಡಿದ್ದೀನಿ. ಕೈ ಹಿಡ್ಕೊಂಡು ತೋಟದಾಗ ಒಂದು ಗುಡಿಸ್ಲೈತಾನೆ, ಆ ಗುಡಿಸ್ಲನ್ನ ಕುಂತ್ಕೊಂಡು ಇಬ್ರು ಮಾತಾಡ್ತಾ ಇದ್ರು. ಪ್ಲೀಸ್ ಅತ್ತೆ, ನಾನು ಹೇಳ್ದೆ ಅಂತ ಹೇಳೋಕೆ ಹೋಗ್ಬೇಡಿ. ಆಮೇಲೆ ನನ್ನ ಮ್ಯಾಲ ನಮ್ಮ ಅತ್ತೆನೂ ಗರಂ ಆಯ್ತಾಳೆ, ಮಾವನೂ ಗರಂ ಆಯ್ತದೆ. ಏನೋ ಸುಮ್ಮನೆ ಬಾಯಿಗೆ ನಿಲ್ಲಲಿಲ್ಲ, ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಅಯ್ಯೋ ಬುಡಿ, ಈ ಗಂಡಸ್ರಿಗೆ ಎಷ್ಟು ಪಿರುತಿ ತೋರಿಸಿದ್ರು ಬ್ಯಾರೆ ಹೆಂಗಸ್ರಿಂದ ಹೋಗೋದಂತ ಏನಾರ ಬಿಡ್ತಾರ ಹೇಳಿ? ಏನು ಬಿಡೋಕ್ಕಿಲ್ಲ, ಏನೂ ಇಲ್ಲ. ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ, ಏನಾರ ಮಾಡ್ಕೊಳ್ಳಿ ನಮ್ಮ ಅತ್ತೆನೂ ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ? ಇಷ್ಟು ವಯಸ್ಸಾಗೋಗ್ಬಿಟ್ಟೈತಲ್ಲ ಅತ್ತೆ, ಯಾರು ತಗೋಣ ಹೋಗಿ ಏನಾರ ಮಾಡ್ಕೊಳ್ಳಿ, ಬಿಟ್ಬಿಡಿ. ಅತ್ತಾಗ ನೀವು ಮುಂದೆ ಇದ್ಬಿಡಿ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ತಲೆ ಕೆಡಿಸ್ಕೊಳಕ್ಕೆ ಏನು ಉಳ್ದಿಲ್ಲ. ಅವ ಏನು ಇವತ್ತಿಂದ ನಂಗೆ ಮೋಸ ಮಾಡ್ತಾವನ? ಆವತ್ತಿಂದನೂ ಮೋಸ ಮೋಸ ಮೋಸ, ದಗ ವಂಚನೆ ಇದ್ರಾಗೇನೇ ಬಂದ್ಬಿಟ್ಟ. ಯಾವಾಗೂ ತೋಟದಾಗೆ ಇರೋದಕ್ಕೆ ನಾನು ಏನೋ ಎಲ್ಲ ನೆಮ್ಮದಿ ಗೌನಿ ಅಂತ ಅಂದ್ಕೊಂಡಿದ್ರೆ ಇವಳ ಜೊತೆ ಸರಸ ಸಲ್ಲಾಪ ಮಾಡಕ್ಕೆ ಹೋಗವನಿ ಅಂತ ಹೇಳ್ಬಿಟ್ಟು ಹೀಗೇನೆ ನನಗೂ ಗೊತ್ತಾಗಿದ್ದು. ಹೋಗ್ಲಿ ಬಿಡು, ಹೋದ್ರೆ ಹೋಗ್ಲಿ, ಏನಕ್ಕೆ ಸುಮ್ಕೆನೆಯ ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡು. ಹಿಂಗೆ ಬಂದರೆ ಬರಲಿ, ಹೋದ್ರೆ ಹೋಗ್ಲಿ, ಉಣ್ಣಕ್ಕೂ ಕಳ್ಸಕ್ಕಿಲ್ಲ. ಅವಳು ಇನ್ನೇನು ಅಂತಾಗ ಇನ್ನೇನು ದಿನ ಉಣ್ಣೋದು, ಅವಳ ಕಂತಕ್ಕೆ ಹೋಗ್ಬಿಟ್ಟು ಉಣ್ಕೊಂಡಿರಕ್ಕೆ ಕೇಳು. ಇನ್ನೇನು ತಿನ್ನೋದು ಪನ್ನೋದೇನು ಕಳ್ಸೋದು ಇಲ್ಲ. ಇಲ್ಲ ಮನೆಗೆ ಬಂದು ಮುಚ್ಕೊಂಡು ತಿಂದೋಗ್ಲಿ. ನಾನಂತೂ ಇನ್ನು ಇಡ್ರಸಕ್ಕೆ ಇನ್ನೇನು ಮಾಡೋಕ್ಕಿಲ್ಲ. ಎಂಥ ಬಡ್ಡಿ ನನ್ನ ಮಕ್ಳು ಈ ಗಂಡಸ್ರು ಅಂದರೆ ನಂಬಕ್ಕೇನೇ ಆಗಲ್ಲ ಈ ಬಡ್ಡಿಗಳ್ನ. ಮತ್ತೆ ಅದ್ರಾಗೂ ನಿಮ್ಮಂಥ ಒಳ್ಳೆಯವ್ರಿಗೆ ಎಂಥ ಗಂಡ ಸಿಕ್ಬಿಟ್ಟತ್ತೆ. ನನಗೆ ನೀವಂದ್ರೆ ಇಷ್ಟ ಅಷ್ಟೇ ಅತ್ತೆ. ಮಾವಯ್ಯ ಅಂದರೆ ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಅಷ್ಟು ಕಷ್ಟನೇ ಮಾವಯ್ಯ ಅಂದರೆ. ಒಸಿನೂ ಇಷ್ಟ ಇಲ್ಲ ನನಗಂತೂ. ಒಸಿನೂ ಇಷ್ಟ ಇಲ್ಲ ಅತ್ತೆ. ಬಿಡಿ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಈಗ ಅದೆಲ್ಲ ಯಾಕೆ, ಬಿಟ್ಬಿಡಿ. ಆಗಿದ್ದಾಯ್ತು. ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಳ್ಳಿ ಮಾವಯ್ಯನ ಮೇಲೆ. ಎಲ್ಲನ ಹೋಗ್ಲಿ, ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಸರಿನೇ? ಸರಿ ಅತ್ತೆ, ನನಗೂ ಕೆಲಸ ಐತೆ, ಹೋಗಿ ಒಳಗಡೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಗೋಯ್ತೀನಿ. ಸರಿ ಕಣವ, ಆಯಿತು. ನಾನು ಹೇಳಿರೋ ವಿಷಯನ ಯಾರಿಗೂ ಹೇಳ್ಬೇಡತ್ತೆ. ಸುಮ್ಮನೆ ನಮ್ಮ ಅತ್ತೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ, ಚರ್ಮ ಸುಲ್ದಾಕ್ಬಿಡ್ತಾಳೆ. ಮಾವಯ್ಯಂಗೆ ಗೊತ್ತಾದ್ರೂ ಮಾವಯ್ಯ ನಮ್ಮ ಅತ್ತೆಗೆ ಹೇಳ್ತಾನೆ ಹೋಗಿ, ಚೆನ್ನಾಗಿರಕ್ಕಿಲ್ಲ ಅತ್ತೆ. ಇಲ್ಲ ಬಿಡು, ಇಷ್ಟು ವರ್ಷನೇ ತಡ್ಕೊಂಡಿದ್ದೀನಿ ಅಂತ ಇನ್ನೊಂದು 2 ದಿನ ಏನಾರ ಮಾಡ್ಕೊಂಡು ಉಗಿಸ್ಕೊಂಡು ಹೋಗ್ಲಿ ಬಿಡು, ನನಗೇನಾಗಬೇಕು.
ಲೇ ಮನಿಯಳಿ ನನ್ನ ಗಂಡನ ಕರ್ಕೊಂಡೋಗಿ ಏನ್ಲೇ ಮಾಡ್ತೀಯಾ? ಓಹೋ ನನ್ನ ಗಂಡನ ಹೆಸರಾಗೆ 10 ರೂಪಾಯಿ ಆಸ್ತಿನೂ ಇಲ್ಲ, 10 ರೂಪಾಯಿ ಜೋಬ ಕಾಸುನೂ ಇಲ್ಲ. ಬೇಕು ಅಂದ್ರೆ ನೀನೇ ಮಡಿಕ, ನನಗೇನು ಬೇಕಾಗಿಲ್ಲ. ಅವ್ನು ಕೊಟ್ಟಿರೋ ಟಾರ್ಚರ್ಗೆ ಇಲ್ಲಿ ಗಂಟ ನಾನು ಇರೋದೇ ನಿನಗೆ ಹೆಚ್ಚು. ಯಾವತ್ತೂ ತುಬ್ಬಕ್ಕೂ ನುಗ್ದು ಹೋಗ್ಬೇಕಿತ್ತು. ನೀನೇ ಮಡಿಕ, ನನಗೇನು ಬೇಡ. ಇದೆಲ್ಲೋದ ನನ್ನ ಮಗ ಯಾರು ಬರ್ಲಿಲ್ವಲ್ಲ, ಊಟ ತಕೊಬಿಟ್ಟು ಬರ್ತಾರೆ ಅಂತ ಅನ್ಕೊಂಡು ಕಾಯ್ತಾ ಇದ್ರೆ ಈಗ ತಿರು ಮಂತಕ್ಕೆ ಹೋಗ್ಬಿಟ್ಟು ಉಮ್ಕೊಬಿಟ್ಟು ಬರ್ಬೇಕು ಏನೋ ನಾನು. ಅಯ್ಯ ಒಳ್ಳೆ ಗೋಳಾಗೋಗ್ಬಿಡ್ತು ನನಗಂತೂ. ಇದೇ ಆಯ್ತು. ಬಿಡು, ಇನ್ನೇನು ಮಂತಾಗ ಊಟ ಮಾಡ್ಕೊ ಬರೋದು, ಇಲ್ಲ ಅಂದ್ರೆ ಒಂದಕ್ಕಿಂತ ಸಂಜೆ ಹೋದ್ರು ಆಯ್ತು. ಮಾವಯ್ಯ ಓ, ನಿಂತ ಕಳ್ಸಿದ್ರ ಊಟನ ಇಷ್ಟೊಂದು ತಡ ಮಾಡದ? ಎಷ್ಟು ಲೇಟ್ ಆಗೈತೆ ಆಗ್ಲೇ ನೀನಿಯ? ಬರೀ ಕೈಯಕ್ಕೆ ಬಂದಿದ್ಯಲ್ಲ. ಅಯ್ಯೋ ಮಾವ, ಏನು ಗೊತ್ತಾ, ನೀವೂನು ನಮ್ಮ ಅತ್ತೆ ಐತಲ್ಲ, ನನ್ನ ಗಂಡವ್ರ ಅಮ್ಮ ಅಂದರೆ ನಿಮ್ಮ ಎರಡನೇ ಮೊದಲನೇ ಹೆಂಡತಿ ಅನ್ಕೊಳ್ಳಿ. ಅವ್ರ ಜೊತೆ ನೀವು ಮಾತಾಡೋದನ್ನ ಅತ್ತೆ ನೋಡ್ಬಿಟ್ಟೈತಾ. ಅತ್ತೆ ಅಷ್ಟಕ್ಕೆ ನೀ ಆ ನನ್ನ ಮಗುಂಗೆ ಕೂಳು ಬೇರೆ ಹಾಕ್ಬೇಕಾ, ಆ ನನ್ನ ಮಗುಂಗೆ ನೀರು ಬೇರೆ ಹಾಕ್ಬೇಕಾ? ಹೋಗಿ ಅವಳ ತಗೆ ನೀವು ಹೋಗಿ ಸಾಯ್ಲಿ ಬಿಡು. 10 ರೂಪಾಯಿ ಕೂಳು ಹಾಕಕ್ಕಿಲ್ಲ, ನೀರು ಹಾಕಕ್ಕಿಲ್ಲ, ಇನ್ನು ಊಟನೂ ಕಳ್ಸಕ್ಕಿಲ್ಲ. ಆ ನನ್ನ ಮಗ ಹಂಗೆ ಬಿದ್ದಿರಬೇಕು. ನನಗಂತೂ ಅವ್ನ ಮ್ಯಾಲೆ ಯಾವ ಇಷ್ಟನೂ ಇಲ್ಲ. ಇದ್ರೆ ಇರಲಿ, ಹೋದ್ರೆ ಹೋಗ್ಲಿ, ಅವನನ್ನು ಕಟ್ಕೊಂಡು ನನಗೇನಾಗಬೇಕು ಥೂ ಅಂತ ಹೇಳ್ಬಿಟ್ಟು ಹಿಂಗೆ ಬೈದ್ಬಿಟ್ರು ಮಾವಯ್ಯ. ಏನು, ನನ್ನ ಹೆಂಡತಿ ನನ್ನ ಹಿಂಗೆಲ್ಲ ಬೈದ್ಲಾ? ಸಾಧ್ಯನೇ ಇಲ್ಲ. ಅವಳು ಯಾಕೆ ಬೈತಾಳೆ? ಇದ್ರ ನಂದೇನು ತೆಪ್ಪೈತೆ? ನಂದೇನು ತಪ್ಪಿಲ್ವಲ್ಲ. ಅವಳೇ ಬಂದು ಮಾತಾಡ್ಸಿದ್ದು. ಅದು ನನ್ನ ಹತ್ರನೇ ಕೇಳ್ಬೋದಿತ್ತಲ್ಲ. ಅದನ್ನ ಊಟ ನೀರು ಕೊಡ್ದಿದ್ದಂಗೆ ಉತ್ತರ ಮಾಡೋದೇನಕ್ಕೆ ಉತ್ತರ ಮಾಡಬೇಕಿತ್ತು? ಅಂದ್ರೆ ನಾನು ಕೂಳ್ ತಿನ್ನಷ್ಟು ನಮ್ಮ ಮನೆಗೆ ಅಧಿಕಾರ ಇಟ್ಕೊಂಡಿಲ್ಲ ಅಂತನಾ? ಏನೋ ಮಾವಯ್ಯ, ಅವ್ರು ಜೋರ ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ಮಾವ ನೀವೇನು ತಲೆ ಕೆಡಿಸ್ಕೊಬೇಡಿ, ನಮ್ಮ ಮನೆಗೆ ಬನ್ನಿ. ಪಾಪ ನಮ್ಮ ಅತ್ತೆ ನಿಮ್ಮ ಯಾರು ಪಿರಾಣನೇ ಮಾಡಿಕೊಂಡವ್ರೆ. ಪಾಪ ನೀವಂದ್ರೆ ಎಷ್ಟಿಷ್ಟ ನಮ್ಮ ಅತ್ತೆಗೆ. ಅಷ್ಟು ಇಷ್ಟಪಟ್ರು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರಪ್ಪ. ಅಷ್ಟಕ್ಕೆ ನೀವು ಹಿಂಗೆಲ್ಲ ಸಾಧನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನೋಡಿ ಬನ್ನಿ ನಮ್ಮ ಮನೆಗೆ ಉಣ್ಕೊಂಡು ತಿನ್ಕೊಂಡು ಹೋಗಿರಂತೆ. ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೆ, ಮೀನ್ಗೀನ್ ಸಾರು ಮಾಡತ್ತೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಮೀನು ಸಾರು, ಮುದ್ದೆ ಅನ್ನ ಎಲ್ಲ ಮಾಡಿರ್ತಾರೆ. ನೋಡಿ ನಿಮ್ಮವ ತಿನ್ಕೊಂಡು ಬರೀವ್ರಂತೆ. ನನಗಂತೂ ನೀವು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡ್ರದು ಹೊಸ್ಕೊಂಡ್ರದು ನಂಗೆ ಹೊಸಿನೂ ಇಷ್ಟ ಆಗಕ್ಕಿಲ್ಲ ಮಾವಯ್ಯ. ನೋಡಿರಿ ಸುಮ್ಕೆನೆನಿಯ ನನ್ನ ಹೆಂಡತಿ ಬಿಲಾಲಿ ನನಗೆ ನೆನೆಯ ಬಿಟ್ಟಿ ಬಿಟ್ಟಿ ಕೂಳಾಗ್ತಾ ಇರೋ ಥರ ಮಾತಾಡ್ತಾಳಲ್ಲ. ಎಲ್ಲ ಆಸ್ತಿನೂ ನನ್ನ ಮಗನ ಹೆಸ್ರು ಬಿಡು, ಅದೆಲ್ಲ ಯಾಕೆ? ಅದು ಅಂದ್ರೆ ಅನ್ಕೊಂಡ್ಲಿ ಬಿಡು. ನೋಡು, ಯಾವ ಮೀನು ಸಾರು ಬೇಡ, ಯಾವ ನೀರು ಸಾರು ಬೇಡ, ನಾನು ಪಾಡು ನಾನು ಇದು ಬಿಡ್ತೀನಿ. ಈ ಎಂಟೇರು ಸವಾಸ ಹೆಂಗಸರು ಸವಾಸ ಮಾಡಿ ಅವನಜ್ಜಿ ಪುಟ್ಟು ಬಾತು ಬಂದ್ಬಿಟ್ಟಿದ್ದೀನಿ ನಾನಂತೂ. ಯಪ್ಪ ಎಲ್ಲ ಮುಂಡಾ ಮುಚ್ಕೊಂಡು ಹೋದ್ರು. ಇನ್ನೇನು ಬಾಕಿ ಐತೆ ನನ್ನ ತಾಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಬುಟಾಕ್, ಏನು ಬೇಡ, ಹೋಟ್ಲಾಗ ಹೋಗಿ ತಿನ್ಕತೀನಿ. ಹಂಗನ್ಬೇಡಿ ಮಾವಯ್ಯ, ನೀವು ಬನ್ನಿ ಮಾವಯ್ಯ ಸುಮ್ಮನೆ ಮನೆ ಹತ್ರ. ನಮ್ಮ ಅತ್ತೆ ನಿಮಗೋಸ್ಕರ ಮೀನು ಸಾರೆಲ್ಲ ಮಾಡೈದು. ಬನ್ನಿ ಮಾವ, ನೀವು ಸುಮ್ಮನೆ ಬರ್ರಿ. ಈ ಅತ್ತೆ ಅನ್ಕೊಂಡ್ಲಿ ಬಿಡಿ. ನೀವು ಯಾಕೆ ಬೇಜಾರು ಮಾಡ್ಕೊತೀರಾ? ನೀವೇನು ತಪ್ಪು ಮಾಡಿಲ್ವಲ್ಲ. ತಪ್ಪು ಮಾಡಿದರೆ ಬೇಜಾರು ಮಾಡ್ಕೋಬೇಕು, ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಬೇಜಾರು ಮಾಡ್ಕೋಬೇಕು? ಅದು ಸರಿನೇನೆ. ಇಷ್ಟು ದಿನ ಇಲ್ದಿದ್ದು ಇವಾಗ ಬರೋದು ಅದು ಇದು ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಕಣವ. ನೀನು ಹೋಗು, ಹಿಂಗೆ ಬರ ಮಾಡ ಅವೆಲ್ಲ ಸುಮ್ಮನೆ ಯಾಕೆ? ಅವೆಲ್ಲ ಸುಮ್ಮನೆ ತಲೆನೋವು, ಈಗೆಲ್ಲ ಆಗ್ದಿರೋ ಕೆಲಸ. ನೀನು ಹೋಗು, ನೋಡೋಣ. ಏನೋ ಊಟ ಗೀಟ ಎಲ್ಲ ಏನು ಬೇಡವೇ ಬೇಡ ನನಗೆ. ನೀವು ಬನ್ನಿ ಮಾವಯ್ಯ, ನೀವು ನಡೀರಿ ನೀವು ಮನೆಗೆ ಸುಮ್ಕೆನೇನೆ. ಅಯ್ಯೋ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ನೀವು ಒಂದ್ಬೇಡಿ, ನಂಗೆ ಬೇಜಾರಾಯ್ತದೆ. ನೀವು ಬರಬೇಕು, ಬರ್ತೀರಾ ಅಷ್ಟೇನೇನಿಯ. ಬರ್ರಿ ಸುಮ್ಕೆನೇನಿಯ. ಅಲ್ಲ ಕಣವ, ಅದು ಇಲ್ಲ ಇದು ಇಲ್ಲ, ನೀವು ಬರಬೇಕು, ಬರ್ತೀರಾ ಅಷ್ಟೇನೇನಿಯ. ನೋಡಿ ನಂಗೆ ಬೇಜಾರು ಮಾಡಬೇಡಿ ಮಾವಯ್ಯ. ನಿಮ್ಮ ಮನೆಗೆ ಇಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಂದ್ರೆ ನಾನು ತೆಪ್ಪು ಕೆಲಸ ಮಾಡಿದ್ದೀನಿ ಹೇಳಿ? ಏನೂ ಇಲ್ಲ ತಾನೇ? ಈಗ ಸುಮ್ಕೆನೇನಿಯ, ನೋಡಿರಿ ನೀವು. ಸರಿ 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 ಆಯ್ತು ಆಯ್ತು, ಬರ್ತೀನಿ ಬರ್ತೀನಿ ನಡಿ.